ಮತ್ತು ಇರಾನ್ ಸಂಘರ್ಷ 8ನೇ ದಿನ. ಈಗ ತೀವ್ರತೆ ಬದಲಾಗಿದೆ. ಇಸ್ರೇಲ್ ವಿರುದ್ಧ ಸೂಪರ್ಸಾನಿಕ್ ಮಿಸೈಲ್ ಬಳಸ್ತಾ ಇದ್ದ ಇರಾನ್ ಮೊದಲ ಬಾರಿಗೆ ಈಗ ಕ್ಲಸ್ಟರ್ ಬಾಂಬ್ಗಳನ್ನು ಪ್ರಯೋಗ ಮಾಡ್ತಿದೆ. ಅದು ಬ್ಯಾನ್ ಆಗಿದೆ. ಕ್ಲಸ್ಟರ್ ಬಾಂಬರ್ಗಳನ್ನು ಯೂಸ್ ಮಾಡಕೂಡ್ದು ಅಂತ. ಏನು ಸರ್ ಕ್ಲಸ್ಟರ್ ಅಂದರೆ? ಕ್ಲಸ್ಟರ್ ಬಾಂಬರ್ ಅಂತಂದರೆ ಒಂದಿಷ್ಟು ಮಿನಿ ಬಾಂಬ್ಗಳು, ಸರಳವಾಗಿ ಹೇಳ್ಬೋದು ಅನ್ನೋದಾದರೆ ಒಂದಿಷ್ಟು ಮಿನಿ ಬಾಂಬ್ಗಳು ಒಂದು ದೊಡ್ಡ ಕಂಟೈನರು ಅಥವಾ ಒಂದು ದೊಡ್ಡ ಬಾಂಬಿನ ಒಳಗಡೆ ಹೋಗುತ್ತೆ. ಮೇಲೆ ಹೋಗಿ ನಿರ್ದಿಷ್ಟ ಗುರಿಯನ್ನು ತಲುಪಿದ ನಂತರ ಸ್ಪ್ಲಿಟ್ ಆಗುತ್ತೆ. ಒಂದೊಂದು ಬಾಂಬ್ ಆಗುತ್ತೆ. ಓಕೆ. ಅಂದರೆ ಆ ಪ್ರದೇಶ ಏನಿದೆ, ಈಗ ಒಂದು 2 ಸ್ಕ್ವೇರ್ ಚದರ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು ಬಾಂಬ್ ಬೀಳೋ ಬದಲು 50 ಬೀಳತ್ತೆ. ಅರ್ಥ ಆಯ್ತು. ಡ್ಯಾಮೇಜು ಹೆವಿ. ಈ ಕಾಡ್ತೂಸಲ್ಲಿ ಹೋಗ್ತಾವಲ್ಲ ಆ ಥರ. ಕರೆಕ್ಟ್. ನಮ್ದು ಚರ್ರೆ ಅಂತೀವಿ. ಅದರಲ್ಲಿ ಗುಂಡೊಡೆಯುವಾಗ ಈ ಕಾಡಲ್ಲಿ ಚರ್ರೆ ಅಂತಾರೆ. ಬಾಲ್ಸ್, ಸೈಕಲ್ದು ಬಾಲ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಪರ್ರ ಅಂತ ಹೋಗ್ಬಿಡುತ್ತೆ ಹಿಂಗೊಳ್ಳೆ ಆ ಥರ. ಆವಾಗ ಅದು ಈ ಜಿಂಕೆಗಳ ಗುಂಪು ಮೇಲೂ ಕೊಡದು ಬಿಡ್ತಾರೆ. ಅದನ್ನ ಯಾವುದೋ ಒಂದು ಜಿಂಕೆ ಹೊಡೀಲಿ ಅಂತ. ಅದಕ್ಕೆ ಶಾರ್ಪ್ ಆಗ ಸಿಂಗಲ್ ಬುಲೆಟ್ ಅಲ್ಲ, ಹಾಗಿದೆ ಕ್ಲಸ್ಟರ್ ಬಾಂಬ್ ಅಂದರೆ. ಭಾಳ ಸರಳವಾಗಿ ಹೇಳಿದ್ದೀನಿ. ಇದರಿಂದ ಪ್ರಯೋಗ ಮಾಡಿದೆ. ಅಲ್ಲಿ ತಂತ್ರಜ್ಞಾನ ಪಾರ್ಕು ಅಲ್ಲಿಗೆ ಹೊಡೆದಿದ್ದಾರೆ ಇಸ್ರೇಲ್ನಲ್ಲಿ. ಅವರು 120 ಜಾಗದಲ್ಲಿ ಹೊಡೆದು ಬಿಸಾಕಿದ್ದಾರೆ ಎಲ್ಲನೂ ಇಸ್ರೇಲ್ನವರು. ಮಿಲಿಟರಿ ನೆಲೆಗಳು, ಕ್ಷಿಪಣಿ ಘಟಕಗಳು, ಉತ್ಪಾದನೆಗಳು, ಕೈಗಾರಿಕಾ ತಾಣಗಳು, ಕ್ಷಿಪಣಿ ಇಂಜಿನ್ಗಳು ತಯಾರು ಮಾಡೋ ಜಾಗಗಳು ಇಸ್ರೇಲು ಹುಡುಕಿ ಹೊಡಿತಿದ್ದಾರೆ. ಅಂದರೆ ಕೆಲವು ತಿಂಗಳುಗಳು ಏನಾದರೂ ಈ ಯುದ್ಧ ನಡೆದ್ರೆ ಇರಾನ್ ಹತ್ರ ಬಹುತೇಕ ಶಕ್ತಿ ಇರೋದೇ ಇಲ್ಲ. ಇರಲ್ಲ. ಈ ಥರ ಡೆಸ್ಟ್ರಾಯ್ ಮಾಡಿಬಿಟ್ಟಿರ್ತಾರೆ. ಇರಾನ್ನು ಕಾಣಿಸ್ತಿರ್ಬೋದು, ಇಲ್ಲೊಂದು ಟೆಕ್ನಾಲಜಿ ಪಾರ್ಕಿಗೆ ಬಾಂಬ್ ಹಾಕಿದ್ರಿ, ಓ ಕಪ್ಪು ಹೊಗೆ. ಅಲ್ಲೆಲ್ಲ ಒಂದು ಹಾಸ್ಪಿಟ್ಲಿಗೆ ಬಾಂಬ್ ಬಿದ್ದುಬಿಡ್ತು, ಓ ಕಪ್ಪು ಹೊಗೆ ಕಾಣಿಸ್ತಿರ್ಬೋದು. ಬಟ್ ದ ರಿಯಲ್ ಡ್ಯಾಮೇಜ್ ಈಸ್ ಹ್ಯಾಪನಿಂಗ್ ಅಲ್ಲಿ ಅಲ್ಲಿ ಹೊಡಿತಾ ಇದೆ. ಅದು ಅವ್ರ ಬೇಸ್ಗಳನ್ನೇ ಹೊಡೆದಾಗ್ತಿದೆ. ಹಂಗಾಗ್ತಿದೆ. ಹಾಗಾಗಿ ದೇರ್ ಇಸ್ ಎ ಪ್ರಾಬ್ಲಮ್. ಮತ್ತು ಕ್ಲಸ್ಟರ್ ಬಾಂಬರ್ ಯೂಸ್ ಮಾಡ್ತಿದ್ದಾರೆ ಇರಾನ್ ಇಷ್ಟು ಅರ್ಲಿ ಅಂತಂದರೆ ಐದರ್ ದೇ ಆರ್ ಡೆಸ್ಪರೇಟ್, ಆರ್ ಶಕ್ತಿ ಇಳಿತಾ ಇದೆ, ಅಥವಾ ದ್ವೇಷಕ್ಕೆ ಕೊನೆನೇ ಇಲ್ದಂಗೆ ಆಗೋಗಿದೆ. ಏನೋ ಒಂದಿರುತ್ತೆ. ಇದ್ರೆ ಇಷ್ಟು ಫಾಸ್ಟಾಗಿ ಕ್ಲಸ್ಟರ್ ಬಾಂಬರ್ ಬರಬೇಕಾಗಿರಲಿಲ್ಲ. ಈ ಟೆಕ್ನಿಕಲಿ ನಂಬರ್ ಆಫ್ ಮಿಸೈಲ್ಸ್ ಲಾಂಚ್ ಆಗ್ತಿರೋದು ಮತ್ತು ದ ಇಂಟೆನ್ಸಿಟಿ ಆಫ್ ಮಿಸೈಲ್ ಲಾಂಚ್ಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾನು ಅವತ್ತೇ ಹೇಳಿದೆ, ಈ ಯುದ್ಧದ ಅಂತಿಮ ಏನು, ಯಾರು ಆಗಿರುವ ಗಾಯವನ್ನು ಎಷ್ಟು ದಿನ ಸಹಿಸಿಕೊಳ್ಳುತ್ತಾರೋ ಅವರು ಗೆಲ್ಲುತ್ತಾರೆ ಅಷ್ಟೇ. ಸರಿ, ರಷ್ಯಾ ಬೇರೆ ಹೇಳಿದೆ, ಬಿ ಕೇರ್ಫುಲ್ ಅಮೆರಿಕಾ, ನೀವೇನಾದ್ರು ಮಾಡ್ಗಿಡಕ್ಕೆ ಹೋಗ್ಬೇಡಿ ಅಂತ. ಅಮೆರಿಕದವರು 2 ವಾರ ನಾವು ಟೈಮ್ ಕೊಟ್ಟಿದ್ದೀವಿ ಅಂತ. ಶಕ್ತಿ ಇದ್ದಂಗೆ ಇಲ್ವಲ್ಲ ಸರ್. ನಮ್ಮ ಸಾಹೇಬ್ರು ಇದಾರಲ್ಲ ಅಮೆರಿಕಲ್ಲಿ, ಸಾಹೇಬ್ರು ರಾತ್ರಿ 2 ವೀಕ್ಸ್ ರಜಾ ತಗೊಂಡವ್ರೆ. 2 ವೀಕ್ಸ್ ಲೆಟ್ ಮಿ ಸಿ ಅಂತ ಅಂದ್ಬಿಟ್ಟು ರಜಾ ತಗೊಂಡ್ಬಿಟ್ಟಿದ್ದಾರೆ ಸಾಹೇಬ್ರು. ಹಾಗಾಗಿ ಸಾಹೇಬ್ರು 2 ವಾರ ಆದಮೇಲೆ ಯಾವ ಮೂಡಲ್ಲಿ ಬರ್ತಾರೋ, ದಾಟ್ ನೆದನ್ಯಾಹು ಈಸ್ ಬ್ಯಾಡ್, ಇಸ್ರೇಲ್ ಈಸ್ ನಾಟ್ ಗಾಡ್, ನಾಟ್ ಕರೆಕ್ಟ್ ಅಂದ್ಬಿಟ್ರು ಅನ್ಬೋದು. ನಂಬಕ್ಕೆ ಬರಲ್ಲ ಅವ್ರನ್ನ. ಅವ್ರವ್ರು ಏನು ಹೇಳ್ತಾರೋ ಯಾವನು ಗೊತ್ತಪ್ಪ. ಹೌದು, ಹಳೆ ಕಾಲದಲ್ಲಿ ನಿಮ್ಗೆ ಗೊತ್ತೊಂದು ದಿನ ಹೇಳಿದ್ದೆ ಈ ಸುದ್ದಿನ. ಮಹಾರಾಜರುಗಳು ಇದ್ದಂಥ ಕಾಲದಲ್ಲಿ ಮಹಾರಾಜರು ಏಳುವ ಸಮಯದಲ್ಲಿ ಯಾರೂ ಅವರ ಮುಂದೆ ಹೋಗುತ್ತಿರಲಿಲ್ಲವಂತೆ. ಯಾವ ಮೂಡಲ್ಲಿ ಎದ್ದು ಹೇಳ್ತಾರೆ? ಎದ್ದು ಇವನ್ ತಲೆ ತೆಗಿ ಅಂದ್ರೆ ಏನು ಮಾಡೋಣ, ನಾವೇನು ಮಾಡೋಣ? ಅದಕ್ಕೆ ಮಹಾರಾಜರು ಏಳುವ ಸಂದರ್ಭದಲ್ಲಿ ಹಿಂಗಂತವ್ರು ಹಿಂಗೆ ಎದ್ದೇಳೋ ಟೈಮಲ್ಲಿ ಆ ಆಸ್ಥಾನದಲ್ಲಿದ್ದಂತಹ ರಾಜ ಹಸು ಗೋನ ಕಳಿಸ್ತಿದ್ರಂತೆ. ಹಸು ದರ್ಶನ, ಹಸು ನೋಡ್ಬಿಟ್ಟು ಅವ್ರನ್ನ ಅಂದ್ಕೊಂಡು ಬಚಾವ್. ಹಂಗೆ ಇವ್ರು ಸಾಯಮ್ಮ ಯಾರೋ ಗೊತ್ತು, ಬೆಳಗ್ಗೆ ಎದ್ದಾಗ ಯಾರು ಸಿಗಾಕತ್ತಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇನ್ನು ಪಾಕಿಸ್ತಾನ ಫೈನಲಿ ಈಗ ಒಪ್ಕೊಂಡಿದೆ, ಇಲ್ಲ ರೀ ನಾವೇ ಕೇಳ್ಕೊಂಡಿದ್ವಿ ಅಂತ ಹೇಳಿ. ಟ್ರಂಪ್ ಬೇರೆ ನಾವು ನಿಲ್ಸಿದ್ವಿ ಅಂತಿದ್ರು. ಭಾರತ ಇಲ್ಲ, ಅವ್ರು ಏನು ಹೇಳಿಲ್ಲ, ಪಾಕಿಸ್ತಾನ ಕೇಳ್ಕೊಂಡಿತ್ತು ಅಂತ ಮೊನ್ನೆ ಮೋದಿ ಹೇಳಿದ್ರು. ಈಗ ಪಾಕಿಸ್ತಾನ ಒಪ್ಕೊಂಡಿದ್ದಾರೆ. ಅವ್ರದ್ದು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ಹಿಂಗಾಗ್ಬಿಡ್ತು ನಮ್ಮ ಪ್ರಾಬ್ಲಮ್ಮು. ನಾವು ಸೌದಿ ಅರೇಬಿಯಾಗೆ ಫೋನ್ ಹಾಕಿದೋ, ಅಲ್ಲಿ ಕಿಂಗ್ ಫೋನ್ ಹಾಕಿದ್ರು ನನಗೆ, ಏನಪ್ಪ ಅಂದರು, ಅಯ್ಯೋ ಹಿಂಗೆ ಆಗ್ಬಿಟ್ಟಿದೆ ಅಣ್ಣ, ಒಂಚೂರು ಎಲ್ಲ ಅಡ್ಜಸ್ಟ್ ಮಾಡಿಕೊಡು ಅಂದ್ವಿ. ಅವ್ರು ಮಾತಾಡಿದ್ರು. ಆಮೇಲೆ ಅಮೇರಿಕದವರು ಮಾತಾಡಿದ್ರು, ಸರಿಯಾಗಿ ಹೊಡೆದ್ರು ನಮ್ಗೆ ಹಿಡ್ಕೊಂಡು ಅಂತ. ಯಾರು ಹೇಳಿದ್ದಿದ್ದು? ಅವರು ಪಾಕಿಸ್ತಾನದ ಡೆಪ್ಯೂಟಿ. ಅವನು ಮೋದಿ ಬುಕ್ ಆಗಿದ್ದಾನೆ, ಅವ್ನು ಚೇಲ. ಅವನು ಮೋದಿ ಹೇಳಿದ್ದು? ಹೌದೌದು, ಮೋದಿ ಬುಕ್ ಮಾಡಿಬಿಟ್ಟಿದ್ದಾನೆ ಅವನನ್ನು ಆ ಲೆವೆಲ್ಗೆ ಹೋಗಿ. ಹೌದೌದು, ನಮ್ಮ ದೇಶದಲ್ಲಿ ಅದಕ್ಕೂ ಏನು ಬರಲ್ಲ. ಕಾಂಗ್ರೆಸ್ದು ನಾಳೆ ಬೆಳಗ್ಗೆ ಸ್ಟೇಟ್ಮೆಂಟ್, ನಾನು ಬುಕ್ ಅವನು ಆ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸಿದ ಮುಗಿತಾರೆ. ನಾವು ಹೇಳಿದ್ಮೇಲೆ ಆಗೋಯ್ತು ರೀ. ಹೊಡೆದಿಲ್ಲ ಅಂದ್ರೆ ಹೊಡೆದಿಲ್ಲ, ವಿಡಿಯೋ ಗೇಮ್ ಅಂದ್ರೆ ವಿಡಿಯೋ ಗೇಮು.
ಮುಗಿದೋಯ್ತು. ನಾವು ಹೇಳಿದ್ಮೇಲೆ ಆಗೋಯ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಫೈನಲ್ ಅದೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ಲ, ಸುಳ್ಳಿನ ಚಕ್ರವರ್ತಿ. ಆಮೇಲೆ ಇನ್ನು F-35 ಫೈಟರ್ ಜೆಟ್ ಒಂದು ಬ್ರಿಟಿಷ್ ನೇವಲ್ ಅದು ಬಂದಿತ್ತು. ಅಲ್ಲಿ ಬಂದಿದೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಅದ್ರಲ್ಲಿ ಏನೇನೋ ಆದಂಗಿದೆ ಅದು. ಅದಕ್ಕೆ ಅದು ಅಲ್ಲೇ ನಿಂತ್ಕೊಂಡಿದೆ ಇನ್ನೂ. ಅದಕ್ಕೆ ಯಾರಕ್ಕೆ ಕಿಡಿಗೇಡಿಗಳು OLX ಅಲ್ಲಿ ಇದು $4 ಬಿಲಿಯನ್ ವ್ಯಾಪಾರಕ್ಕಿದೆ ಅಂತ ಹಾಕ್ಬಿಟ್ಟಿದ್ದಾರಂತೆ. ಫಸ್ಟ್ ಆಫ್ ಆಲ್ ಅದಕ್ಕೆ $4 ಬಿಲಿಯನ್ ಅಲ್ಲ ವ್ಯಾಲ್ಯೂ. ಅಷ್ಟೇ ಹಾಕಿರೋನು ಬಕರ $4 ಬಿಲಿಯನ್ ಕೊಟ್ಬಿಟ್ಟು ಒಂದು ಎತ್ಕೊಂಬತ್ತಾರೆ F-35. ಅದು ನೇವಲ್ ವರ್ಷನ್. ಆಗ ಯಾವನು ತಲೆಕೆಟ್ಟು ಅಂತ ತಾನಷ್ಟೇ. ಓಕೆ. ಎಸ್. ಇನ್ನು ಅಮೆರಿಕ ಭೇಟಿಗೆ ಅನುಮತಿಗೆ ನೀಡಲಿಲ್ವಲ್ಲ, ಅದಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೇಂದ್ರಕ್ಕೆ ಪತ್ರ ಎಲ್ಲ ಬರೆದ್ಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕೆ ಹಿಂಗೆಲ್ಲ ಮಾಡಿದ್ದೀರಾ ನೀವು, ಕ್ಲಾರಿಫಿಕೇಶನ್ ಕೊಡಿ ನನಗೆ ಅಂತ ಹೇಳಿ. ಅಲ್ಲ, ಅವ್ರು ಬರೆದಿರೋದು ಸರಿ ಇದೆ. ಹಾಂ ಸರ್. ಕ್ಲಾರಿಫಿಕೇಶನ್ ಕೊಡಬೇಕು ಸರ್ಕಾರ. ಯಾಕೆ ಅವ್ರು ವಿಸಾ ಹೌದ್ರಿ, ನಿರಾಕರಣೆ ಮಾಡಿದ್ದಾರೆ? ನಿಲ್ಲಿಸಬೇಕು. ಇದನ್ನೆಲ್ಲ ಮಾಡಬಾರ್ದು. ಇವೆಲ್ಲ ದೇಶಕ್ಕೆ ಲಾಭ ಆಗುವಂಥ ವಿಚಾರ. ಸರ್ಕಾರ ಯಾರು ಇದ್ಕೊಳ್ಳಿರಿ, ಎಸ್, ಇವೆಲ್ಲ ಮಾಡಬಾರ್ದು. ತಪ್ಪಿದು. ಇಟ್ಸ್ ವೆರಿ ಅನ್ಫೇರ್. ದೇ ಮಸ್ಟ್ ಇನ್ಫಾರ್ಮ್ ವೈ. ಅಮೇರಿಕಾನೇ ಮಾಡಿದ್ರೆ ಅದನ್ನೇ ಹೇಳಿಬಿಡಿ, ಹೌದು, ತೊಂದರೆ ಇಲ್ಲ. ನಾಳೆ ವಿಶ್ವ ಯೋಗ ದಿನ. ಆಂಧ್ರಾಗೆ ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ. ಅಲ್ಲೊಂದು 1 ಲಕ್ಷ ಜನ ಏನೋ ಸೇರಿಸಿ ಎಲ್ಲ ಮಾಡಿಸ್ತಾರಂತೆ. ಸಮುದ್ರದ ಸೈಡೆಲ್ಲ ಎಲ್ಲ ಮಾಡ್ತಾರಂತೆ. ಮಾಡಿರಿ ಚೆನ್ನಾಗಿ ಮಾಡಿ. ಈ ಮಧ್ಯೆ ಅವ್ರು ಚುನಾವಣೆ ಬಿಹಾರಕ್ಕೆ ಹೋಗಿದ್ರು ಇವತ್ತು ಮೋದಿಯವರು. ಅಲ್ಲಿ ಲಾಲು ಪ್ರಸಾದ್ ಯಾದವ್ಗೆ ಒಂದಷ್ಟು ಬೈದರು, ಕುಟುಂಬಕ್ಕೆ ಎಲ್ಲರಿಗೂ ಜಂಗಲ್ ರಾಜ್ ಫಲ ಅಂತೆಲ್ಲ ಬೈದಾಕ್ಬಿಟ್ರು. ಅಷ್ಟೇ, ಮುಗೀತು ಕತೆ. ಎಸ್. ಹಾಂ, ಇದು ಆದಿಚುಂಚನಗಿರಿ. ಆದಿಚುಂಚನಗಿರಿ ಮಠದ ಸೇವಾ ಕೈಂಕರ್ಯ ಪರಂಪರೆಯನ್ನು ನಿರ್ಮಲಾನಂದನಾಥ ಶ್ರೀಗಳು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ನೆಲಮಂಗಲದಲ್ಲಿ ಇವತ್ತು ನಗರೂರಲ್ಲಿ BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು. ಅಮಿತ್ ಶಾ ಬಂದಿದ್ರು. ಕನ್ನಡ ಮಹಾನ್ ಭಾಷೆ ಕನ್ನಡದಲ್ಲಿ ಮಾತಾಡೋಕೆ ನನಗೆ ಆಗ್ತಾ ಇಲ್ಲ, ನಿಮ್ಮೆಲ್ಲರ ಬಳಿ ಕ್ಷಮೆ. 200 ಕೋಟಿ ವೆಚ್ಚದಲ್ಲಿ 100 ಬೆಡ್ಡಿಂದು ಸೂಪರ್ ಹಾಸ್ಪಿಟಲ್. 1000 ಬೆಡ್ಡಿಂದು. ಸಾರಿ, 1000 ಬೆಡ್ಡಿಂದು. ಸಾರಿ. ये जो पुण्य कार्य महास्वामी जी की प्रेरणा से कई सालों से चल रहा है, इसके नए एक्सटेंशन में मुझे शामिल होने का मौका दिया। मैं महास्वामी जी का बहुत बहुत धन्यवाद करना चाहता हूं। आज यहाँ पर ऐसा एक संकुल, विद्या का धाम यहाँ बना है, आधुनिक अस्पताल जिसमें सुपर स्पेशलिटी की सारी व्यवस्थाएं यहाँ पर है। ये संकुल ಇಂತಹ ಒಂದು ಭಾಗದಲ್ಲಿ, ಈ ಭಾಗದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ, ನಾಗರಿಕರಿಗೆ ಆರೋಗ್ಯ ಮತ್ತು ವಿದ್ಯೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂಜ್ಯ ಗುರೂಜಿಯವರ ಸಂಕಲ್ಪ ಮತ್ತು ನಿಮ್ಮೆಲ್ಲರ ಅಭಿಪ್ಸೆಯಂತೆ ಈ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರದ್ದು 67ನೇ ಹುಟ್ಟುಹಬ್ಬ. ಸೊ ಅವರು ಡೆಹ್ರಾಡೂನ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಂಗವಿಕಲರ ಸಬಲೀಕರಣ ಸಂಸ್ಥೆ ಕಾರ್ಯಕ್ರಮದಲ್ಲಿ. ಅಲ್ಲಿ ದೃಷ್ಟಿದೋಷ ವಿದ್ಯಾರ್ಥಿಗಳು ಹಾಡು ಹೇಳ್ತಾ ಇದ್ರು. ಪಾಪ ಅವರು ಹುಟ್ಟುಹಬ್ಬ ಶುಭಾಶಯ ಹೇಳಿದ್ದಾರೆ. ಅದಕ್ಕೆ ಅವ್ರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಅದು ಏನಕ್ಕಾಗಿರುತ್ತೆ ಅಂದರೆ, ಅವ್ರು ಬಂದಿದ್ದ ದಾರಿ ಜ್ಞಾಪಕ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಕಷ್ಟದಿಂದ. ಹಾಂ, ಅಲ್ವಾ? ಹೌದು ಸರ್. ಪಾಪ. ಎಸ್. RCB ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿತ್ತಲ್ಲಪ್ಪ. ಇವತ್ತು ಇದು ಎನ್ಕ್ವೈರಿಗೆ ACP ಬಾಲಕೃಷ್ಣ, ಬೆಂಗಳೂರು DCP ಶಶಿಶೇಖರ್ಲ ಬಂದಿದ್ರಂತೆ. ಮಾಜಿ ಕಮಿಷನರ್ ದಯಾನಂದ್ ಇನ್ನೂ ಹೋಗಿಲ್ಲ. ನೋಡೋಣ ಮುಂದೆ ಏನು ಮಾಡ್ತಾರಂತೆ. ಈ ಮಧ್ಯೆ ಆ ಮರ ಬಿದ್ದು ಸತ್ತೋಗಿದ್ದು ಮಗುವುದು, ಅದು 90% ಸುಟ್ಟೋಗಿದ್ದು ಮಗು, ಅದು ಹೋಯಿತು ಪಾಪ. ಅದು ಹೋಗ್ಬಿಡ್ತಾ. ಇನ್ನು ಮರ ಬಿದ್ದಿದ್ದು ಮಗು ಹುಡುಗಂದಕ್ಕೆ ಮನೆಗೆ ಒಂದು 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರಂತೆ. ನಮಗೆ ಚೆಕ್ ದುಡ್ಡು ಬೇಡ, ಕೆಲಸ ಕೊಡಿ ಅಂತೇನೋ ಕೇಳಂತೆ. ಹಾಗಲ್ಲ, ಹೋಗಲ್ಲ, ಸುಮ್ಮನೆ ನೀವುಗಳು. ಮ್ಯಾಕ್ಸಿಮಮ್ ಅಂದರೆ ಸರ್ಕಾರದವರು ಯಾರೋ ಆ ಏರಿಯಾ MLAಗಣೋ ಯಾರೊಬ್ರು ಮನಸ್ಸು ಮಾಡಿದ್ರೆ ಸ್ವಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಡ್ಬೋದೇ ಹೊರತು ಎಲ್ಲ ಸರ್ಕಾರದ ಕೆಲಸ ಕೇಳಿದ್ರೆ ಯಾರು ಕೊಡಬೇಕು? ಇಲ್ಲಿ ಕಾಲ್ ತೊಳೆದಲ್ಲಿ 25 ಲಕ್ಷ ಘೋಷಣೆ ಮಾಡಿದ್ರೆ ಇಲ್ಲ ಬರೀ 5 ಲಕ್ಷ ಆಯ್ತು. ಅದನ್ನ ಚಾಲೆಂಜ್ ಮಾಡಿ ಬೇಕಾದ್ರೆ. ಈ ಪರಿಹಾರಗಳಿಗೆ ನಿಶ್ಚಿತವಾದ ರೂಪ ಇಲ್ಲ, ಅದೇ ಪ್ರಾಬ್ಲಮ್ ಇರೋದಿಲ್ಲ. ಎಸ್. ಇನ್ನು ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ವಸಂತ ಮುರಳಿ ವಿರುದ್ಧ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಸಾಕಷ್ಟು ಜನ ವಂಚಿಸಿದಂತ ಆರೋಪ ಈಗ ಕೇಳಿ ಬಂದಿದೆ. ಆಯ್ತು, ಕೇಸ್ ಹಾಕೊಂಡಿದ್ದಾರೆ. ಒಬ್ಬರ ಮೇಲೆ ಒಬ್ರು ಬಡದಾಡ್ಕೊಳ್ರಿ, ಹೋಗ್ರಿ ಅತ್ತ ಕಡೆಗೆ. ನೆಕ್ಸ್ಟ್